ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ತುಂಬಾ ಮೃದುವಾದ ಚಪಾತಿ ರೆಸಿಪಿ, ಅದ್ರ ಜೊತೆಗೆ ತುಂಬಾ ರುಚಿಯಾಗಿರುವಂತಹ ಈ ಕುಂಬಳಕಾಯಿ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಕುಂಬಳಕಾಯಿ ಪಲ್ಯನ ಒಂದ್ಸತಿ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ತುಂಬಾ ಸುಲಭವಾದ ವಿಧಾನ. ಅದೇ ರೀತಿ ತುಂಬಾ ಸಾಫ್ಟ್ ಆಗಿರುವಂಥ ಚಪಾತಿ ರೆಸಿಪಿ ಬೆಳಗ್ಗೆ ಮಾಡಿಟ್ಟು ನೀವು ಸಂಜೆ ರಾತ್ರಿವರೆಗೂ ಇಟ್ಟರೂ ಸಹ ಅದು ಮೆತ್ತಗೆ ಇರುತ್ತೆ, ಗಟ್ಟಿಯಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಬನ್ನಿ, ಹಾಗಾದರೆ ಲೇಟ್ ಮಾಡ್ತೀರಾ, ಈ ಚಪಾತಿ ರೆಸಿಪಿ ಹಾಗೆಯೇ ಕುಂಬಳಕಾಯಿ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ನಾವು ಚಪಾತಿಗೋಸ್ಕರ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಈ ರೀತಿ ಒಂದು ಅಗಲವಾಗಿರೋ ಒಂದು ಪಾತ್ರೆಯಲ್ಲಿ ಒಂದು 3 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಪ್ಯೂರ್ ಗೋಧಿನ ಮಿಲ್ಲಿಗೆ ಹಾಕಿಸ್ಕೊಂಡಿರೋದು. ನೀವು ಪ್ಯಾಕೆಟ್ದಾದರೂ ಯೂಸ್ ಮಾಡ್ಕೊಳ್ಬೋದು. ಗೋಧಿ ಹಿಟ್ಟು ಹಾಕಿದ್ದಾದಮೇಲೆ ರುಚಿಗೆ ತగ్గಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ನಾವು ಹಿಟ್ಟನ್ನ ಚೆನ್ನಾಗಿ ಒಂದು 5-6 ನಿಮಿಷಗಳವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಗಲೇ ನಮಗೆ ಹಿಟ್ಟು ಚಪಾತಿ ಅನ್ನೋದು ತುಂಬ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ಕಲಿಸಿಲ್ಲ ಅಂದರೆ ನಮಗೆ ಗಟ್ಟಿಯಾಗಿ ಬಂದುಬಿಡುತ್ತೆ, ಅಷ್ಟು ಸರಿಯಾಗಿ ಬರೋದಿಲ್ಲ. ಈ ಥರ ನೋಡಿ, ಈ ರೀತಿ ಮೀಡಿಯಮ್ ಹದಕ್ಕೆ ಹಿಟ್ಟನ್ನ ಕಲಿಸಿದ್ದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೀತಿ ಮಿಕ್ಸ್ ಮಾಡಿದಾದಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ನಾವು ಇದನ್ನ ಪಕ್ಕಕ್ಕೆ ತಿಟ್ಕೊಳ್ಬೇಕು. ಅಟ್ಲೀಸ್ಟ್ ಒಂದು 10 ನಿಮಿಷ ನಾವು ಇದನ್ನ ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಚಪಾತಿ ಅನ್ನೋದು ಬರುತ್ತೆ. ಅಷ್ಟೇ, ಹಿಟ್ಟು, ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ, ಎಣ್ಣೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನಾನಿಲ್ಲಿ ಎಕ್ಸ್ಟ್ರಾ ಬಾಳೆಹಣ್ಣು, ಹಾಲು ಏನೂ ಸೇರಿಸ್ತಿಲ್ಲ. ನಾನು ಡೈಲಿ ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಮಾಡ್ತಾ ಇರೋದಿಲ್ಲಿ. ನೆಕ್ಸ್ಟ್ ಪಲ್ಯಕ್ಕೋಸ್ಕರ ಕಡಾಯಿನಲ್ಲಿ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ ಹಾಕ್ಕೊಂಡು ಸಿರಿದಾದ್ಮೇಲೆ ಒಂದು ಅರ್ಧ ಕೆಜಿ ಆಗುವಷ್ಟು ಕುಂಬಳಕಾಯಿನ ಹೊಟ್ಟು ತೆಗೆದಾಕ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ರುಚಿಗೆ ತగ్గಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಂಬಿಡಿ. ಸ್ವಲ್ಪ ಲೋ ಫ್ಲೇಮ್ನಲ್ಲಿ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕಾಗತ್ತೆ, ಬೇಗನೆ ಬೆಂದೋಗ್ಬಿಡತ್ತೆ. ಈ ರೀತಿ ಪ್ಲೇಟ್ನ ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲಿ ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಈಗ ಮಸಾಲೆಗೋಸ್ಕರ ಒಂದು ಪ್ಯಾನ್ನಲ್ಲಿ ಅರ್ಧ ಕಪ್ನಷ್ಟು ಕಡಲೆಬೀಜ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಗರಿ ಆಗೋವರೆಗೂ ಹುರ್ಕೊಳ್ಬೇಕು. ಈ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ಎತ್ತಿಟ್ಕೊಳ್ಳಿ. ಮತ್ತು ಇದೇ ಪ್ಯಾನ್ಗೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆಗೆ 1 ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಈ ರೀತಿ ಸಣ್ಣದಾಗಿ ತುರಿದ್ಬಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ, ಅದೇ ರೀತಿ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಈ ಹಸಿ ಕೊಬ್ಬರಿ ಏನಿದೆ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನ ಹುರ್ಕೋಬೇಕಾಗತ್ತೆ. ಇದರಿಂದ ನಮಗೆ ಈ ಕುಂಬಳಕಾಯಿ ಪಲ್ಯ ತುಂಬ ಡಿಫ್ರೆಂಟ್ ಟೇಸ್ಟ್ನಲ್ಲಿ ನಮಗೆ ಬರುತ್ತೆ. ಈ ರೀತಿ ಹುರಿದಾದ್ಮೇಲೆ ಮಿಕ್ಸಿ ಜಾರ್ನಲ್ಲಿ ಫಸ್ಟೇ ಹುರ್ಕೊಂಡಿರೋ ಕಡಲೆ ಬೀಜ, ಅದೇ ರೀತಿ ಇವಾಗ ಹುರ್ಕೊಂಡಿರೋ ಈ ಹಸಿ ಕೊಬ್ಬರಿ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಈ ಹಸಿ ಕೊಬ್ಬರಿ ಸ್ವಲ್ಪ ತಣ್ಣಗೆ ಆದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಈ ರೀತಿ ಇವೆರಡೂ ಸಹ ಹಾಕ್ಕೊಂಡು ಈ ಥರ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೀರೇನು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಅದೇ ಸರಿ ಹೋಗುತ್ತೆ. ಇಷ್ಟರಲ್ಲಿ ನಮಗೆ ಕುಂಬಳಕಾಯಿ ಕೂಡ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ. ಒಂದು 8-9 ನಿಮಿಷ ಆಗಿದೆ, ನೋಡ್ಬೋದು. ನೀಟಾಗಿ ನಮಗೆ ಎಣ್ಣೆ ಬಿಟ್ಕೊಂಡು ಈ ರೀತಿ ನಮಗೆ ಸಾಫ್ಟಾಗಿ ಬೆಂದೋಗಿರುತ್ತೆ. ಹಾಗಾಗಿ ಮಧ್ಯದಲ್ಲಿ ಒಂದೊಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ನೋಡಿ ಪ್ರೆಸ್ ಮಾಡಿ ನೋಡಿದ್ರೆ ನಮಗೆ ಈಸಿಯಾಗಿ ಕಟ್ ಆಗ್ತಿದೆ. ಈ ಥರ ಬೆಂದಾದಮೇಲೆ ಹೀಗಿದ್ರಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಫಸ್ಟೇ ನಾವು ರೆಡಿ ಮಾಡ್ಕೊಂಡಿರೋ ಈ ಮಸಾಲೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ. ನಾನು ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಹಣ್ಣು ಇದೆ ಯಾವುದೂ ಉಪಯೋಗಿಸ್ಕೊಂಡಿಲ್ಲ. ನೀವು ಬೇಕು ಅಂತಂದರೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕ್ಕೊಂಡಿಲ್ಲ ಅಷ್ಟೇ. ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು. ಜಸ್ಟ್ 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ. ಒಂದು 1/4 ಲೀಟ್ರಷ್ಟು ನೀರಾದರೆ ಸಾಕಾಗತ್ತೆ. ನಿಮಗೆ ಸ್ವಲ್ಪ ಗ್ರೇವಿ ಟೆಕ್ಸ್ಚರ್ಗೆ ನಿಮಗೆ ಈ ಪಲ್ಯ ಅನ್ನೋದು ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ನೀರನ್ನ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ ಅಷ್ಟೇ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಜಸ್ಟ್ ಲೋ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಬಿಟ್ಬಿಡಿ. ಸೊ ಅದು ನಮಗೆ ಚೆನ್ನಾಗಿ ಮಸಾಲೆ ಹಿಡಿದು ನೀಟಾಗಿ ರೆಡಿ ಆಗುತ್ತೆ. ಅಷ್ಟೇ, ನಮಗೆ ಒಂದು 5 ನಿಮಿಷ ಆದಮೇಲೆ ಕುಂಬಳಕಾಯಿ ಪಲ್ಯ ಅನ್ನೋದು ರೆಡಿ ಆಗುತ್ತೆ. ನಾನಿಲ್ಲಿ ಜಾಸ್ತಿ ಖಾರ ಕೂಡ ಮಾಡ್ಕೊಂಡಿಲ್ಲ, ಸ್ವಲ್ಪ ಕರೆಕ್ಟಾಗಿರುತ್ತೆ. ಕುಂಬಳಕಾಯಿ ಸ್ವೀಟು ಮತ್ತು ಉಪ್ಪು ಹಾಗೆ ಸ್ವಲ್ಪ ಖಾರ ಸರಿ ಹೋಗುತ್ತೆ. ಅಷ್ಟೇ, ನೋಡಿದ್ರಲ್ವಾ ಎಷ್ಟು ಸೂಪರಾಗಿ ನಮಗೆ ಕುಂಬಳಕಾಯಿ ಪಲ್ಯ ಅನ್ನೋ ತಿನ್ನಲಿಕ್ಕೆ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು. ಈಗ ಇದ್ರ ಜೊತೆಗೆ ನಾವು ಚಪಾತಿ ಮಾಡ್ಕೊಳ್ಳೋಣ. ಇಷ್ಟರಲ್ಲಿ ನಮಗೆ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆಂದೋಗ್ಬಿಟ್ಟಿರುತ್ತೆ. ಈ ಕುಂಬಳಕಾಯಿ ಪಲ್ಯ ಆಗೋದಕ್ಕೆ ನನಗಿಲ್ಲಿ ಒಂದು 15 ನಿಮಿಷ ಟೈಮ್ ಹಿಡಿದಿದೆ. ಸೊ ನಾನು ಹಿಟ್ಟನ್ನ 15 ನಿಮಿಷ ನೆನೆಸ್ಕೊಂಡಿದ್ದೀನಿ.
ಅದಾದಮೇಲೆ ಈಗ ಸ್ವಲ್ಪ ಹಿಟ್ಟನ್ನ ತೊಗೊಂಡು ರೌಂಡಾಗಿ ಮಾಡಿಕೊಂಡು ನಾರ್ಮಲಾಗಿ ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀವಿ ಇದು ಕೂಡ ಅದೇ ರೀತಿ ಲಟ್ಟಿಸ್ಕೊಳ್ಬೇಕು. ಫಸ್ಟ್ ಈ ರೀತಿ ಸ್ವಲ್ಪ ಹಿಟ್ಟನ್ನ ಹಾಕಿಬಿಟ್ಟು ಚಿಕ್ಕದಾಗಿ ಇದನ್ನ ಲಟ್ಟಿಸ್ಕೊಳ್ಳಿ. ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಈ ರೀತಿ ಸವರ್ಬಿಟ್ಟು ಮತ್ತೆ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವು ಇದನ್ನ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ನಾವು ಫೋಲ್ಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ, ಅದೇ ರೀತಿ ತುಂಬ ಲೇಯರ್ಸ್ ಆಗಿ ಚಪಾತಿ ಅನ್ನೋದು ಬರುತ್ತೆ. ತುಂಬ ತೆಳ್ಳಗೆ ಇದನ್ನ ಲಟ್ಟಿಸೋದಕ್ಕೆ ಹೋಗಬೇಡಿ, ಅಷ್ಟು ಸರಿ ಬರೋದಿಲ್ಲ, ಅಷ್ಟು ಚೆನ್ನಾಗಿರೋದಿಲ್ಲ. ಈ ರೀತಿ ಸ್ವಲ್ಪ ದಪ್ಪದಾಗಿ ನಾವು ಇದನ್ನ ಲಟ್ಟಿಸ್ಕೊಂಡು ಚೆನ್ನಾಗಿ ಕಾದಿರೋ ಹೆಂಚು ಮೇಲೆ ಹಾಕ್ಕೊಂಡು ಆ ಕಡೆ ಈ ಕಡೆ ಎಣ್ಣೆ ಹಾಕ್ಕೊಂಡು ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಆ ಕಡೆ ಈ ಕಡೆ ಚೆನ್ನಾಗಿ ಬೆಂದಾದಮೇಲೆ ನಾವು ಇದನ್ನ ಎತ್ಕೊಂಡ್ಬಿಡ್ಬೇಕು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತಂದ್ಬಿಟ್ಟು. ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ವಿಧಾನದಲ್ಲಿ ಎಲ್ಲ ಚಪಾತಿಗಳನ್ನು ಮಾಡ್ಕೊಳ್ಳೋದಷ್ಟೇ. ನಾನು ತೊಗೊಂಡಿರೋ ಈ ಹಿಟ್ಟು ಕ್ವಾಂಟಿಟಿಗೆ ನಮಗೆ ಇಲ್ಲಿ ಒಂದು 18 ಚಪಾತಿ ಅನ್ನೋದು ಆಗುತ್ತೆ. ಸೊ ನೀವು ಕೂಡ ಈ ರೀತಿ ಕುಂಬಳಕಾಯಿ ಪಲ್ಯ ಮತ್ತು ಈ ಥರ ಚಪಾತಿನ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರೀತೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಸ್ಕೊಂಡು ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.